ನಾನೀಗ ಶೂಟ್ ಮಾಡ್ತಾ ಇದ್ದೀನಲ್ಲ ಈ ಮೊಬೈಲು ಸಹ ವಿವೋನೇ. ಹೆಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಹೈ ವಿಡಿಯೋದಲ್ಲಿ ನೀವೇನಾದ್ರೂ ಒಂದು ಒಳ್ಳೆ ಕ್ಯಾಮ್ರಾ ಇರುವಂತ ಒಂದು ಮೊಬೈಲ್ ನೀವು ತಗೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ನಾನು ಈ ಒಂದು ಟ್ರಿಕ್ಸ್ ಹೇಳುವಂತದ್ದು. ಅದೇ ರೀತಿ ನೀವು ಎಂತಹ ಒಂದು ಮೊಬೈಲ್ ಅನ್ನ ಬೈ ಮಾಡಬೇಕು, ಎಷ್ಟು ಬಜೆಟ್ ಅಲ್ಲಿ ನಿಮಗೆ ಒಳ್ಳೆ ಕ್ಯಾಮ್ರಾ ಸಿಗುತ್ತೆ, ಅದೇ ರೀತಿ ಗೇಮಿಂಗ್ ಆಡೋದಕ್ಕೆ ನಿಮಗೆ ಯಾವುದು ಒಂದು ಪವರ್ಫುಲ್ ಆಗಿರುವಂತ ಒಂದು ಮೊಬೈಲ್, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ, ಎಷ್ಟೋ ಜನ ಮೊಬೈಲ್ ತಗೊಳ್ಬೇಕು ಅನ್ಕೊಂಡಿದ್ರೆ ಮೈನ್ ಆಗಿ ಫೋಕಸ್ ಮಾಡೋದೇ ಒಂದು ಕ್ಯಾಮ್ರಾ ಮೇಲೆ. ಈ ಕ್ಯಾಮ್ರಾ ಯಾವ್ದ್ರಲ್ಲಿ ಚೆನ್ನಾಗಿರ್ತದೆ, ಯಾವ ಮೊಬೈಲ್ ಬೆಸ್ಟ್, ಎಷ್ಟು ಬಜೆಟ್ ಅಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ ಸಿಗುತ್ತೆ ನಿಮಗೆ, ಫಸ್ಟ್ ಅರ್ಥ ಆಯ್ತಾ? ಫಸ್ಟ್ ಸ್ಟೆಪ್ ಅಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೈನ್ ಆಗಿ ನಿಮ್ಮ ಹತ್ರ ಒಂದು 30ರಿಂದ ಒಂದು 40,000 ರೂಪಾಯಿ ಒಳಗಡೆ, ಅರ್ಥ ಆಯ್ತಾ, ಅಟ್ಲೀಸ್ಟ್ ಒಂದು 25,000-35,000 ಅಥವಾ 40,000 ರೂಪಾಯಿ ಒಳಗಡೆ ಒಂದು ಒಳ್ಳೆ ಕ್ಯಾಮ್ರಾ ಇರುವಂತ ಒಂದು ಮೊಬೈಲ್ ಅನ್ನ ನೀವು ಒಂದು ಪರ್ಚೇಸ್ ಮಾಡಬೇಕು ಅಂದ್ರೆ ಈ ಒಂದು ಮೊಬೈಲ್ಗಳು ತುಂಬಾ ಅಂದ್ರೆ ತುಂಬಾ ಬೆಸ್ಟ್. ಅರ್ಥ ಆಯ್ತಾ? ಮೊದಲನೇ ಮೊಬೈಲ್ ಯಾವುದು ಅಂದ್ರೆ ವಿವೋ. ಅರ್ಥ ಆಯ್ತಾ? ವಿವೋದಲ್ಲಿ ನೀವು ಕ್ಯಾಮ್ರಾ ಚೆನ್ನಾಗಿರಬೇಕು, ಕ್ಯಾಮ್ರಾ ಮೇಲೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ತಿದೀವಿ ಅಂದ್ರೆ ದಯವಿಟ್ಟು ವಿವೋ ಮೊಬೈಲ್ ತಗೊಂಡು ತುಂಬಾ ಬೆಸ್ಟ್ ಅಂತ ಹೇಳೋದಕ್ಕೆ ನಾನು ಇಚ್ಛಿಸ್ತೇನೆ. ಯಾಕೆಂದ್ರೆ ವಿವೋದಲ್ಲಿ ಕ್ಯಾಮ್ರಾ ತುಂಬಾ ಚೆನ್ನಾಗಿರ್ತದೆ, ತುಂಬಾ ಕ್ಲಾರಿಟಿ ಇರ್ತದೆ. ನಾನೀಗ ಶೂಟ್ ಮಾಡ್ತಾ ಇದ್ದೀನಲ್ಲ ಈ ಮೊಬೈಲು ಸಹ ವಿವೋನೇ. ಇದ್ರ ಬೆಲೆ ಬಂದು ಸುಮಾರು ಒಂದು 37,000-38,000 ಆಯ್ತು ನಾನು ಬೈ ಮಾಡಿದಾಗ. ಅರ್ಥ ಆಯ್ತಾ? ಇದು ವಿವೋ V27 Pro. ಅರ್ಥ ಆಯ್ತಾ? ಈ ನಾನು ಶೂಟ್ ಮಾಡ್ತಿರುವಂತ ಒಂದು ಮೊಬೈಲ್ ಕ್ಯಾಮ್ರಾ ಬಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅರ್ಥ ಆಯ್ತಾ? ನೀವೇನಾದ್ರೂ ವಿಡಿಯೋ ಶೂಟ್ ಮಾಡ್ತಾ ಇರೋರಾಗಿದ್ರೆ, ಬ್ಲಾಗ್ ಮಾಡೋರಾಗಿದ್ರೆ, ಅಥವಾ ಏನಾದ್ರು ಹೊಸ ಯೂಟ್ಯೂಬರ್ಸ್ ಆಗಿದ್ರೆ, ಅರ್ಥ ಆಯ್ತಾ, ತುಂಬಾ ಅಂದ್ರೆ ತುಂಬಾ ಬೆಸ್ಟ್ ಕ್ಯಾಮ್ರಾ ಫ್ಯೂಚರ್ ಹೊಂದಿರುವಂತ ಒಂದು ವಿವೋ V27 Pro. ಇದ್ರ ಬೆಲೆ ಈಗ ಪ್ರೆಸೆಂಟ್ ಒಂದು 32,000 ರೂಪಾಯಿಂದ ಸ್ಟಾರ್ಟ್ ಆಗಬಹುದು. ಅರ್ಥ ಆಯ್ತಾ? 32ರಿಂದ 37,000-35,000 ರೂಪಾಯಿ ಒಳಗಡೆ ಇರ್ತದೆ ಬಜೆಟ್. ಬಟ್ ಈ ಕ್ಯಾಮ್ರಾ ಅಂತೂ ಬೆಂಕಿ ಕ್ಯಾಮ್ರಾ ಗುರು. ಅರ್ಥ ಆಯ್ತಾ? ನಾನು ಶೂಟ್ ಮಾಡ್ತಾ ಇದ್ದೀನಲ್ಲ ಇದೇ ಕ್ಯಾಮ್ರಾ ಗುರು. ಅರ್ಥ ಆಯ್ತಾ? ಏನು ಕ್ಲಾರಿಟಿ ಇದೆ, ಅದೇ ರೀತಿ ಬ್ಲರ್ ಎಫೆಕ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ಕ್ಯಾಮ್ರಾ ಮಾತ್ರ ಸೂಪರ್. ಅರ್ಥ ಆಯ್ತಾ? ಈ ಬಜೆಟ್ಗೆ ಬೆಸ್ಟ್ ಕ್ಯಾಮ್ರಾ. ಇದಕ್ಕಿಂತ ಒಂದು ಒಳ್ಳೆ ಬಜೆಟ್ ಕ್ಯಾಮ್ರಾ ಬೇಕು ಅಂದ್ರೆ ನೀವು ಸ್ಯಾಮ್ಸಂಗ್ ಹೋಗ್ಬಿಟ್ರೆ ತುಂಬಾ ಚೆನ್ನಾಗಿರ್ತದೆ. ಅಲ್ಟ್ರಾ 20, ಅಲ್ಟ್ರಾ 22, ಅರ್ಥ ಆಯ್ತಾ, ಈ ತರ ಎಲ್ಲ ಒಂದು ಮಾಡೆಲ್ಗಳಿದೆ. ಅದೆಲ್ಲ ಸುಮಾರು 1,00,000 ರೂಪಾಯಿ ಬಜೆಟ್ ಮೇಲೆ ಇರ್ತದೆ. ಅರ್ಥ ಆಯ್ತಾ? ನೀವೇನಾದ್ರೂ ಕ್ಯಾಮ್ರಾವನ್ನ ಬೈ ಮಾಡ್ಕೊಳ್ಬೇಕು ಅಂದ್ರೆ, ಒಳ್ಳೆ ಫ್ಯೂಚರ್ ಇರುವಂತ ಒಂದು ಮೊಬೈಲ್ ಅನ್ನ ಬೈ ಮಾಡಬೇಕು, ಕ್ಯಾಮ್ರಾನೇ ಚೆನ್ನಾಗಿರ್ಬೇಕು ಅಂದ್ರೆ ಒಂದು ವಿವೋ ಹೋಗ್ಬಿಟ್ರೆ ತುಂಬಾ ಬೆಸ್ಟ್ ಕ್ಯಾಮ್ರಾ. ಅರ್ಥ ಆಯ್ತಾ? ಬೆಸ್ಟ್ ಫೆಸಿಲಿಟೀಸ್ ಹೊಂದಿರುವಂತ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಬೆಂಕಿ ಕ್ಯಾಮ್ರಾ ಗುರು. ಅರ್ಥ ಆಯ್ತಾ? 4K ಸಪೋರ್ಟ್ ಸಿಗುತ್ತೆ. 4K ನಲ್ಲಿ 30 FPS ಅಷ್ಟು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ರಲ್ಲ ಈ ಕ್ಯಾಮ್ರಾ ಏನ್ ಚೆನ್ನಾಗಿದೆ ಅಂತ. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಗೇಮಿಂಗ್ ಇದರಲ್ಲಿ ಯಾವ ಒಂದು ಮೊಬೈಲ್ ಬೆಸ್ಟ್ ಆಗಿರ್ತದೆ. ಈಗ ಪಬ್ಜಿ, BGM ಇವೆಲ್ಲ ಮಾಮೂಲಿ ಎಕ್ಸ್ಟ್ರಾ ಗೇಮಿಂಗ್ ಫೋನ್ಗಳು. ಗೇಮಿಂಗ್ ಏನಾದ್ರು ನೀವು ಆಡ್ತಿದ್ರೆ ಎಂತಹ ಒಂದು ಮೊಬೈಲ್ ಸೂಟಬಲ್ ಆಗುತ್ತೆ ನಿಮಗೆ? ಒಂದು 50,000 ರೂಪಾಯಿ ಒಳಗಡೆ ಒಂದು ಬಜೆಟ್ ಅಲ್ಲಿ ಯಾವ ಮೊಬೈಲ್ ಸೂಟಬಲ್ ಆಗುತ್ತೆ ಅಂದ್ರೆ ತುಂಬಾ ಸಿಂಪಲ್. ಅರ್ಥ ಆಯ್ತಾ? ಸ್ಯಾಮ್ಸಂಗ್ ಅಲ್ಲಿ ಒಂದು A51, M51, ಅರ್ಥ ಆಯ್ತಾ, M15 ಇದೆ. ಅದ್ರದ್ದು ವಿವೋ ಇದು ಸ್ವಲ್ಪ ಒಂದು ರೇಂಜ್ ಪರವಾಗಿಲ್ಲ. ಅರ್ಥ ಆಯ್ತಾ? ಏನು ಲ್ಯಾಗ್ ಆಗೋದಿಲ್ಲ, ಹ್ಯಾಂಗ್ ಆಗೋದಿಲ್ಲ, ತುಂಬಾ ಸ್ಮೂತ್ ಆಗಿ ರನ್ ಆಗುತ್ತೆ, ಏನು ಪ್ರಾಬ್ಲಮ್ ಏನು ಇಶ್ಯೂಗಳಿಲ್ಲ. ಬಟ್ ನನ್ನ ಮೊಬೈಲ್ ತಗೊಂಡು ಒಂದು ವರ್ಷದ ಮೇಲೆ ಒಂದು 2-3 ತಿಂಗಳು ಆಗಿರ್ಬೋದು. ತುಂಬಾ ಚೆನ್ನಾಗಿದೆ ಮೊಬೈಲ್. ಅರ್ಥ ಆಯ್ತಾ? ಎಲ್ಲೂ ಸಹ ಹ್ಯಾಂಗ್ ಆಗೋದಿಲ್ಲ. ಬಟ್ ಆದ್ರೆ ಬ್ಯಾಟ್ರಿ ಕೆಪಾಸಿಟಿ ಮಾತ್ರ ಸ್ವಲ್ಪ ಕಡಿಮೆ ಇರ್ತದೆ. ಅರ್ಥ ಆಯ್ತಾ? ನಿಮ್ಗೆ ಏನಾದ್ರು ಒಳ್ಳೆ ಬಜೆಟ್ ಅಲ್ಲಿ ಏನಾದ್ರು ಮೊಬೈಲ್ ಬೇಕು ಅಂದ್ರೆ ಒಂದು ಐಫೋನ್ ಸಿಗುತ್ತೆ ನಿಮಗೆ. ಅದು ಬಿಟ್ಟು ಇನ್ನೂ ಚೆನ್ನಾಗಿರುವಂತ ಒಂದು ಮಾಡೆಲ್ ಹೋಗಬೇಕು ಅಂತ ಏನಾದ್ರು ನೀವು ಅಂದ್ಕೊಂಡಿದ್ರೆ ಒಂದು ಇನ್ನೂ ಸುಮಾರು ಮಾಡೆಲ್ಸ್ಗಳಿದೆ. ಮೋಟರೋಲಾದಲ್ಲಿ ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದಾರೆ ಮೋಟೋ. ಅರ್ಥ ಆಯ್ತಾ? ಇದರಲ್ಲೂ ಸಹ ಒಂದು ಒಳ್ಳೆ ಫ್ಯೂಚರ್ ಇರುವಂತ ಒಂದು ಕ್ಯಾಮ್ರಾನು ಸಿಗ್ತಾ ಇದೆ, ಒಳ್ಳೆ ಪ್ರೊಸೆಸರ್ ಸಹ ಸಿಗ್ತಿದೆ. ಪಬ್ಜಿನೂ ಸಹ ನೀವು ಆಡ್ಬೋದು. ಅರ್ಥ ಆಯ್ತಾ? ತುಂಬಾ ಚೆನ್ನಾಗಿದೆ. 20,000-25,000 ರೂಪಾಯಿ ಒಳಗಡೆ ಎಲ್ಲ ಗೇಮಿಂಗ್ಗೆ ಒಂದು ಲಾಂಚ್ ಮಾಡ್ತಾ ಇದ್ದಾರೆ ಮೊಬೈಲ್ಗಳು. ತುಂಬಾ ಅಂದ್ರೆ ತುಂಬಾ ಬೆಸ್ಟ್ ಮೊಬೈಲ್ಗಳು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರ್ತವೆ, ಅದನ್ನು ಸಹ ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? ನಾನು ಸಜೆಸ್ಟ್ ಮಾಡುವಂಥದ್ದು ಕ್ಯಾಮ್ರಾಗೋಸ್ಕರನೇ ನೀವೇನಾದರೂ ಬೈ ಮಾಡ್ತಾ ಇದ್ದೀರಾ ಅಂದರೆ ವಿವೋ V27 Pro ಆಗಿರ್ಬೋದು, ರೀಸೆಂಟಾಗಿ V30, ಇವೆಲ್ಲ ಒಂದು ಒಳ್ಳೆ ಕ್ಯಾಮ್ರಾಗಳು, ಒಂದು ಒಳ್ಳೆ ಕ್ಯಾಮ್ರಾ ಇರುವಂಥ ಒಂದು ಮೊಬೈಲ್ಗಳು. ಅರ್ಥ ಆಯ್ತಾ? ಕ್ಯಾಮ್ರಾಗಳಂತ ತಿಳ್ಕೊಳ್ಬೇಡಿ, ಒಂದು ಒಳ್ಳೆ ಕ್ಯಾಮ್ರಾ ಇರುವಂಥ ಒಂದು ಮೊಬೈಲ್ಗಳು. ಅರ್ಥ ಆಯ್ತಾ? ಬ್ಲಾಗ್ ಮಾಡೋದಕ್ಕೆ, ಇನ್ನಿತರ ಚಟುವಟಿಕೆಗಳು ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಮೊಬೈಲ್ ಫೋನ್ಗಳು ಅಂತ ಹೇಳ್ಬೋದು. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಅದೇ ಇನ್ನೊಂದು ಕೆಲವೇ ದಿನಗಳಲ್ಲಿ ಹೊಸ ಫೋನ್ಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಈ ಮೋಟೋದವ್ರು ಆಗಿರ್ಬೋದು, ಸುಮಾರು
ಅರ್ಥ ಆಯ್ತಾ? ಅದ್ರ ಬಗ್ಗೆ ನಾನು ಸ್ಪೆಷಲ್ ಆಗಿ ಲಾಂಚ್ ಆಗಿದ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತೀನಿ. ನೀವೇನಾದರೂ ಮೊಬೈಲನ್ನು ಬೈ ಮಾಡಬೇಕು, ನೀವೇನಾದರೂ ಮೊಬೈಲ್ಗಳನ್ನ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ವೆಯ್ಟ್ ಮಾಡಿ ಒಂದು ಸ್ವಲ್ಪ ದಿನ. ಒಳ್ಳೊಳ್ಳೆ ಫೋನ್ಗಳು ಬರುವಂಥ ಒಂದು ಚಾನ್ಸಸ್ ತುಂಬಾ ಇದೆ, ಅದನ್ನು ಬೈ ಮಾಡಬಹುದು. ಅರ್ಥ ಆಯ್ತಾ? ಓಕೆ ಸೊ ಇದೇ ರೀತಿ ಯಾವುದಾದ್ರೂ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು ನಿಮಗೆ ಬೇಕು ಅಂತ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.